ಕಬಡ್ಡಿ ಅಂತ ಅಂದ್ರೆ ನಾವೆಲ್ಲ ನೋಡಿರ್ತೀವಿ ರೈಡರ್ಸ್ ಗಳು ಮತ್ತು ಡಿಫೆಂಡರ್ಸ್ ಗಳ ಆಟ ಆಗಿರ್ತದೆ. ರೈಡರ್ಸ್ ಗಳಂತೂ ಸಖತ್ತಾಗಿ ಆಡ್ತಾ ಇರ್ತಾರೆ, ಅವ್ರನ್ನ ಕ್ಯಾಚ್ ಮಾಡಿ ಡಿಫೆಂಡರ್ಸ್ ಸಖತ್ತಾಗಿ ಆಡ್ತಾ ಇರ್ತಾರೆ. ಆದ್ರೆ ಈ ರೈಡರ್ಸ್ ಡಿಫೆಂಡರ್ಸ್ ನಡುವೆ ಅತಿ ಕಡಿಮೆ ಪ್ರಮಾಣದಲ್ಲಿ ಇರುವಂತದ್ದು ಆಲ್ರೌಂಡರ್ಸ್ ಗಳು. ರೈಡಿಂಗ್ ಮತ್ತು ಡಿಫೆನ್ಸ್ ಎರಡು ಕೂಡ ಮಾಡುವಂತಹ ಕಡಿಮೆ ಪ್ಲೇಯರ್ಸ್ ಇದ್ದಾರೆ. ಇವರು ವರ್ಲ್ಡ್ ಅಲ್ಲೇ ಟಾಪ್ 5 ಪ್ಲೇಯರ್ಸ್ ಮತ್ತು PK ಅಲ್ಲೂ ಕೂಡ ಇವರು ಟಾಪ್ 5 ಪ್ಲೇಯರ್ಸ್. ಯಾರು ಅಂತ ತಿಳ್ಕೊಳ್ಳೋಣ. ಇವರು ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಕಬಡ್ಡಿಲಿ ಮೊದಲಿಗೆ 5ನೇ ಸ್ಥಾನದಲ್ಲಿ ಬರುವಂತಹ ಆಲ್ರೌಂಡರ್ ಅಂದ್ರೆ ನಾನು ಹೇಳ್ತಾ ಇರೋದು ಬರೀ ಪ್ರಸ್ತುತ ಯಾವ ಪ್ಲೇಯರ್ಸ್ ಆಡ್ತಾ ಇದ್ದಾರೆ ಆ ಪ್ಲೇಯರ್ಸ್ ಮಾತ್ರ. ಇನ್ನು ಹಲವು ದಿಗ್ಗಜ ಆಲ್ರೌಂಡರ್ಸ್ ಗಳಿಗೆ ಆಲ್ರೆಡಿ ರಿಟೈರ್ಮೆಂಟ್ ನ ತಾಂಡಿದ್ದಾರೆ, ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ತಿಳ್ಕೊಳ್ಳಿ. ಮತ್ತು ಮೊದಲು 5ನೇ ಸ್ಥಾನದಲ್ಲಿ ಬರುವಂತದ್ದು ಭರತ್ ಊಡ್ ಅವರು. ಬೆಂಕಿ ಭರತ್ ಅವರು ರೈಡಿಂಗು ಡಿಫೆನ್ಸ್ ಎರಡರಲ್ಲೂ ಕೂಡ ಆಡ್ತಾ ಇದ್ದಾರೆ, ಸಖತ್ತಾಗಿ ಆಡ್ತಾ ಇದ್ದಾರೆ ಭರತ್ ಊಡ್ ಅವರು. ಬೆಂಗಳೂರು ಬುಲ್ಸ್ ಅಲ್ಲಿ ಇದ್ದಾಗಂತೂ ಅವ್ರನ್ನ ಹಿಡಿಯೋಗೆ ಇರ್ಲಿಲ್ಲ, ಆದ್ರೆ ಒಂದ್ ಸೀಸನ್ ಕಳಪೆ ಫಾರ್ಮ್ ನಿಂದ ಅವ್ರು ಬೆಂಗಳೂರಿನ ಬುಲ್ಸ್ ನ ಬಿಟ್ಟು ಹೋದ್ರು. ಇನ್ನು ನೆಕ್ಸ್ಟ್ 4ನೇ ಸ್ಥಾನಕ್ಕೆ ಬರುವಂತದ್ದು ಅಸ್ಲಾಂ ಇನಾಮ್ದಾರ್ ಗುರು. ಅಸ್ಲಾಂ ಇನಾಮ್ದಾರ್ ಅವರು ರೈಡಿಂಗ್, ಡಿಫೆನ್ಸ್, ಕ್ಯಾಪ್ಟನ್ಸಿ ಮೂರರಲ್ಲೂ ಕೂಡ ಸಕ್ಸಸ್ಫುಲ್ ಆಗಿ ಪುಣೇರಿ ಪಲ್ಟನ್ ಟೀಮ್ ನ ಮುನ್ನಡೆಸ್ತಾ ಇದ್ದಾರೆ ಗುರು. ಪುಣೇರಿ ಪಲ್ಟನ್ ಟೀಮ್ ಗೆ BC ರಮೇಶ್ ಅವರು ಕೋಚ್ ಆಗಿ ಹೋದಾಗ ಈ ಅಸ್ಲಾಂ ಇನಾಮ್ದಾರ್ ಅವ್ರನ್ನ ಒಂದು ಯುವ ಪ್ರತಿಭೆನ ಹುಡುಕಿದ್ರು. ಇವ್ರು ಹುಡುಕಿ ಒಂಥರ ಯಾವ ರೀತಿ ಬೆಳೆದಿದ್ದಾರೆ ಅಸ್ಲಾಂ ಇನಾಮ್ದಾರ್. ಈಗ ರೈಡಿಂಗು ಮತ್ತು ಡಿಫೆನ್ಸ್, ಕ್ಯಾಪ್ಟನ್ಸಿ ಎಲ್ಲದರಲ್ಲೂ ಕೂಡ ಅಸ್ಲಾಂ ಇನಾಮ್ದಾರ್ ಅವ್ರನ್ನ ಹಿಡಿಯಕ್ಕೆ ಆಗ್ತಾ ಇಲ್ಲ. ಇವರು 4ನೇ ಪ್ಲೇಸ್ ಗೆ ಬರ್ತಾ ಇದ್ದಾರೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಬರುವಂತದ್ದು ಕಬಡ್ಡಿಲೇ ಒಂಥರ ಇಂಡಿಯನ್ ಕಬಡ್ಡಿಲೇ ಮೋಸ್ಟ್ ಸಕ್ಸಸ್ಫುಲ್ ಪ್ಲೇಯರ್ ಅಂತ ಹೇಳ್ಬೋದು. ಆದ್ರೆ ಇವ್ರಿಗೆ ಕೆಲವು ದಿನಗಳಿಂದ ತಮಿಳ್ ತಲವಾಸ್ಗೆ ಹೋದ್ಮೇಲಂತೂ ಸಕ್ಸಸ್ಫುಲ್ ಹಿಸ್ಟ್ರಿ ಎಲ್ಲ ಒಂಥರ ಡೆಸರ್ಟ್ ಆಗೋಯ್ತು, ಒಂಥರ ಮರ್ತೋಗೋ ರೀತಿ ಆಗೋಯ್ತು. ಆ ರೀತಿ ತಮಿಳ್ ತಲವಾಸ್ ಇವ್ರನ್ನ ನಡೆಸ್ಕೊಂಡ್ರು. ಯಾರಪ್ಪ ಅಂದ್ರೆ ಆ ಪ್ಲೇಯರ್ ಯಾರು ಅಲ್ಲ, ಪವನ್ ಶರಾವತ್ ಅವರು 3ನೇ ಪ್ಲೇಸ್ ಗೆ ಬರ್ತಾರೆ. ಪವನ್ ಶರಾವತ್ ಅವರು ರೈಡಿಂಗ್ ಅಲ್ಲಿ ಟಾಪ್ ಸ್ಕೋರರ್, ಟಾಪ್ 4 ರೈಡಿಂಗ್ ನ ಮಾಡ್ತಾರೆ. ಅದೇ ರೀತಿ ಟ್ಯಾಕಲ್ ಅಲ್ಲೂ ಬಂದು ಕೂಡ ಟ್ಯಾಕಲ್ ಅಲ್ಲಿ ಟೀಮ್ ಗೆ ಹೆಲ್ಪ್ ನ ಮಾಡ್ತಾ ಇದಾರೆ ಗುರು ಪವನ್ ಶರಾವತ್ ಅವರು. ಇನ್ನು ನೆಕ್ಸ್ಟ್ 5ನೇ ಸ್ಥಾನಕ್ಕೆ ಬರುವಂತದ್ದು ಇದು ಇಂಡಿಯನ್ ಪ್ಲೇಯರ್ ಅಲ್ಲ, ಇನ್ನು ಟಾಪ್ 2 ಅಲ್ಲಿ ಬರುವಂತವ್ರು ಇಬ್ರು ಕೂಡ ಫಾರಿನ್ ಪ್ಲೇಯರ್ಸ್. ಯಾರಪ್ಪ ಅಂದ್ರೆ ಟಾಪ್ 2 ಗೆ ಬರುವಂತದ್ದು ಫಜಲ್ ಅಗ್ರಚಲಿ ಗುರು. ನಾವು ನೋಡಿರ್ಬೋದು ಫಜಲ್ ಅಗ್ರಚಲಿ ಅವರು PKL ಅಲ್ಲೇ ಹೈಯೆಸ್ಟ್ ಡಿಫೆಂಡರ್ಸ್ ಒಂಥರ ಏನಪ್ಪಾ ಇದನ್ನು ಹೊಂದಿರುವಂತವ್ರು, ಟ್ಯಾಕಲ್ ಪಾಯಿಂಟ್ಸ್ ನ ಹೊಂದಿರುವಂತವ್ರು ಫಜಲ್ ಅಗ್ರಚಲಿ ಅವರು. ಇನ್ನು ನೆಕ್ಸ್ಟ್ ಇವರು ರೈಡಿಂಗ್ ಅಲ್ಲೂ ಕೂಡ ಸಖತ್ತಿಗೆ ಆಡ್ತಾರೆ. ಈಗ PKL ಅಲ್ಲಿ ಅಷ್ಟೇ ಆಗಿರೋ ರೈಡಿಂಗ್ ಗೆ ಚಾನ್ಸಸ್ ಕೊಡ್ತಾ ಇಲ್ಲ. ಬಟ್ ಇವರು ಇರಾನ್ ಟೀಮ್ ಗೆ ಆಡ್ಬೇಕಾದ್ರೆ ನೀವು ನೋಡ್ಬೇಕು ಯಾವ ರೀತಿ ರೈಡಿಂಗ್ ನ ಮಾಡ್ತಾರೆ ಅಂತ. ಸಖತ್ ರೈಡರ್ ಗುರು ಫಜಲ್ ಅಗ್ರಚಲಿ ಅವರು. ರೈಡಿಂಗು ಮತ್ತು ಟ್ಯಾಕಲ್ ಎರಡರಲ್ಲೂ ಕೂಡ PKL ಅಲ್ಲೂ ಕೂಡ ಮಿಂಚಿದ್ದಾರೆ. ಇನ್ನು ನೆಕ್ಸ್ಟ್ ನಂಬರ್ 1 ಗೆ ಬರುವಂತದ್ದು ಒನ್ ಅಂಡ್ ಓನ್ಲಿ ಮೊಹಮ್ಮದ್ ರಜಾ ಚಿಯಾನಿ ಶಾದುಲ್ ಗುರು. ಶಾದುಲ್ ಅವ್ರು ಗೊತ್ತಲ್ಲ, ರೈಡಿಂಗು ಟ್ಯಾಕಲ್ ಎಲ್ಲದರಲ್ಲೂ ಕೂಡ ಎತ್ತಿದ ಕೈ. ಅವರು ಯಾವ ಟೀಮ್ ಗೆ ಹೋಗ್ತಾರೆ ಆ ಟೀಮ್ ಡೈರೆಕ್ಟ್ ಫೈನಲ್ ಎಂಟ್ರಿನ ಪಡ್ಕೊಳ್ಳುತ್ತೆ. ಇದರಿಂದ ಶಾದುಲ್ ಅವರು ನಂಬರ್ 1 ಪ್ಲೇಸ್ ಗೆ ಬರ್ತಾರೆ. ಇನ್ನು ನಾನು ಈ ಆರ್ಡರ್ ನ ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ನೀವೇನ್ ಆರ್ಡರ್ ನ ಕೊಡ್ತೀರಾ ನನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.